ಟಿಕ್ಟಾಕ್ನಲ್ಲಿ ನೀವು ನೋಡಿರ್ತಕ್ಕಂಥ ಈ ರೀತಿಯ ಕಾರ್ಟೂನ್ ವೀಡಿಯೋನ ನಿಮ್ಮ ಒಂದು ಫೋನ್ನಲ್ಲಿ ನೀವೇ ಹೇಗೆ ಸ್ವಂತವಾಗಿ ಕ್ರಿಯೇಟ್ ಮಾಡ್ಬೋದು ಮತ್ತು ಹೇಗೆ ಅದನ್ನು ವಾಟರ್ ಮಾರ್ಕ್ ಇಲ್ದೇ ಸೇವ್ ಮಾಡಿಕೊಂಡು ಟಿಕ್ಟಾಕ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಟೆಕ್ಲೈಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಪ್ಲೇಸ್ಟೋರನ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಝೆಪೆಟೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟ್ ಓಪನ್ ಅಂತ ಕ್ಲಿಕ್ ಮಾಡಿ. ತುಂಬ ಸುಲಭವಾಗಿ ಕ್ರಿಯೇಟ್ ಮಾಡ್ಬೋದು, ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ನೆಕ್ಸ್ಟ್ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಈ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಇಲ್ಲಿ 1999. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್, ಇಮೇಲ್ ಕೇಳುತ್ತೆ. ಸದ್ಯಕ್ಕೇನು ಬೇಡ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟ್ ಮೇಲ್ ಫೀಮೇಲ್ ಅಂತ ಕೇಳುತ್ತೆ. ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ನಿಮ್ಮ ಒಂದು ಓನ್ ಫೋಟೋ ಬೇಕಾದರೂ ಹಾಕ್ಬೋದು, ಇಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಒಂದು ಏನಿದೆ ಇಮೋಜೀಸು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಅದೊಂದು ಸ್ವಲ್ಪ ಒಂದಷ್ಟು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಆಪ್ಷನ್ನ ಕೊಟ್ಟಿರ್ತಾರೆ. ಹೇರ್ ಸ್ಟೈಲ್ ಆಗಿರ್ಬೋದು, ಒಂದು ಬಟ್ಟೆಗಳಾಗಿರ್ಬೋದು, ಅದೇ ರೀತಿ ಕನ್ನಡಕ, ಶೂಸು, ಇನ್ನೂ ಹಲವಾರು ರೀತಿಯ ಆಪ್ಷನ್ನ ಕೊಟ್ಟಿರ್ತಾರೆ. ಯಾವ ರೀತಿ ನಿಮಗೊಂದು ಕ್ಯಾರೆಕ್ಟರ್ ಬೇಕೋ ಅದನ್ನು ಇಲ್ಲಿಂದನೇ ಸೆಟಪ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಈ ಒಂದು ಬಟ್ಟೆನ ಸೆಲೆಕ್ಟ್ ಮಾಡೋಣ. ಓಕೆ, ಇದಿರಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಕಂಟ್ರಿನ ಕೇಳುತ್ತೆ. ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಫೋನ್ ನಂಬರನ್ನು ಕೇಳುತ್ತೆ. ಫೋನ್ ನಂಬರನ್ನು ಹಾಕಿ ಅಲ್ಲಿಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿ. ನೆಕ್ಸ್ಟ್ OTPನ ಎಂಟರ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ಗೆ ಪಾಸ್ವರ್ಡನ್ನು ಕೇಳುತ್ತೆ. ನಿಮ್ಮ ಇಷ್ಟ ಬಂದಿದ್ದು ಪಾಸ್ವರ್ಡನ್ನು ನೆಲೆಸ್ಕೊಳ್ಳಿ. ಇದು ಒಂದು ರೀತಿ ಟಿಕ್ಟಾಕ್ ಅಪ್ಲಿಕೇಶನ್ ಥರನೇ ಓಪನ್ ಆಗುತ್ತೆ. ಇದರಲ್ಲೂ ಕೂಡ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಇದರಲ್ಲೂ ಕೂಡ ಲೈಕ್ಸು, ಕಮೆಂಟ್ಸ್ ಎಲ್ಲ ಮಾಡ್ಬೋದು. ಆದರೆ ಈ ವಿಡಿಯೋದಲ್ಲಿ ಏನು ತಿಳ್ಸ್ಕೊಡ್ತೀನಿ ಅಂತಂದರೆ, ಎಮೋಜಿಸ್ ಆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಯಾವ ರೀತಿಯಾಗಿ ನಿಮ್ಮೊಂದು ಅದನ್ನು ಸೇವ್ ಮಾಡಿಕೊಂಡು ಟಿಕ್ಟಾಕಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ನ ಕೊಡುತ್ತೆ, ಅದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ತಿರ್ಬೋದು. ಇಲ್ಲಿ ಡೈಲಿ ಕಾಯಿನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದೇನಕ್ಕೆ ಅಂತಂದರೆ ಬೇರೆ ಬೇರೆ ಬಟ್ಟೆಗಳಾಗಿರ್ಬೋದು, ಶೂಸ್ ಆಗಿರ್ಬೋದು, ಏನಾರು ಪರ್ಚೇಸ್ ಮಾಡೋಕ್ಕೆ ಕಾಯಿನ್ಸ್ಗಳು ಬರ್ತಾ ಇರುತ್ತೆ. ಅದು ಬಿಟ್ಟು ಇಲ್ಲಿ ನೆಕ್ಸ್ಟು ಯಾವ ರೀತಿಯಾಗಿ ಡ್ಯಾನ್ಸ್ ವೀಡಿಯೋನ ಕ್ರಿಯೇಟ್ ಮಾಡೋದು ಅಂದರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ. ರೀಸೆಂಟಾಗಿ ಯಾರ್ಯಾರು ಅಪ್ಲೋಡ್ ಮಾಡಿರ್ತಾರೆ ವೀಡಿಯೋಸು ಅದೆಲ್ಲ ಇಲ್ಲಿ ಸಿಗುತ್ತೆ. ಅಲ್ಲಿ ಯಾವುದಾದ್ರೂ ಒಂದೊಂದು ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಿಂಗಲ್ ಆಗಿ ಕೂಡ ಡ್ಯಾನ್ಸ್ ಮಾಡೋ ಥರನೂ ಮಾಡ್ಬೋದು, ಮತ್ತು ಡ್ಯುಯೆಟ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಡ್ಯುಯೆಟ್ ವಿಡಿಯೋ ಥರ ಮಾಡ್ತೀನಿ. ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಾರ್ಟೂನ್ ಡ್ಯಾನ್ಸ್ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಇದು ಬ್ಯಾಕ್ಗ್ರೌಂಡ್ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇರೋಲ್ಲ. ಇದಕ್ಕೆ ನೀವು ಬೇಕಾದರೆ ಬ್ಯಾಕ್ಗ್ರೌಂಡ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ ಡ್ಯಾನ್ಸ್ ವಿಡಿಯೋಗೆ ಅಲ್ಲೇ ಒಂದಿಷ್ಟು ಬ್ಯಾಕ್ಗ್ರೌಂಡು ಇದನ್ನು ಕೊಟ್ಟಿರ್ತಾರೆ, ನೋಡ್ತಿರ್ಬೋದು. ಈ ರೀತಿ ಅಲ್ಲೇ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಇದಿರುತ್ತೆ. ನಿಮ್ಗೆ ಬೇಡ ಅಂತಂದರೆ ನಿಮ್ಮ ಓನ್ ಗ್ಯಾಲರಿಯಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಬ್ಯಾಕ್ಗ್ರೌಂಡನ್ನ. ಸದ್ಯಕ್ಕೆ ನಾನಿಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ಕೊಡ್ತೀನಿ. ಓಕೆ, ಈ ರೀತಿ ಇರಲಿ. ಈ ರೀತಿ ನೀವು ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಶೇರ್ ಅಂತ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಗಿಫ್ಟ್ ಫಾರ್ಮೆಟ್ನಲ್ಲೂ ಸೇವ್ ಮಾಡ್ಕೋಬೋದು, ವಿಡಿಯೋ ಫಾರ್ಮೆಟ್ನಲ್ಲೂ ಕೂಡ ಸೇವ್ ಮಾಡ್ಕೋಬೋದು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ವಾಟರ್ ಮಾರ್ಕ್ ಕೂಡ ಬರೋಲ್ಲ.
ನೆಕ್ಸ್ಟು ನೀವು ಟಿಕ್ಟಾಕ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದ ಸಾಂಗನ್ನು ಸೆಟ್ ಮಾಡಿಕೊಂಡು ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದ ಸಾಂಗನ್ನು ಸೆಲೆಕ್ಟ್ ಮಾಡಿ. ಈ ರೀತಿಯ ವೀಡಿಯೋಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ವೈರಲ್ ಆಗ್ತಿದೆ, ತುಂಬ ಇಷ್ಟಪಡ್ತಾರೆ ಈ ಥರದಿಂದ. ಅದರಿಂದ ನೀವು ಒಂದು ಸಲ ಟ್ರೈ ಮಾಡಿ.